ಖುಷಿ ಆಯ್ತೇನಪ್ಪ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಹೆಂಗೋ ಅಂತೂ ಇಂತೂ ನಮ್ದು ಅಂತ ಒಂದು ಗೂಡು ಮಾಡ್ಕೊಂಡು ಹೆಂಗೋ ಬಾಡಿಗೆದು ಸ್ವಂತದ್ದು ಯಾವುದೋ ಒಟ್ಟಿನಲ್ಲಿ ನಮ್ದು ಅಮ್ಮಂಗೆ ಒಂದು ಗೂಡಿರ್ಬೇಕು ಅಂತೇಳಿ ನಾವು ಹೆಂಗೋ ಬಾಡಿಗೆ ಮನೆಯೇ ಆಗ್ಲಾಳು ಒಂದಿಟ್ಟು ಹೆಂಗೋ ಆತ ಬಾಡಿಗೆಗೆ ತಗೊಂಡು ಬಂದ್ವತ್ತ ಒಂಥರ ನೆಮ್ಮದಿ ಆಗ್ಬಿಡ್ತಪ್ಪ. ನನಗೂ ಅಷ್ಟೇ ಕಣೆ, ಭಾಳ ಖುಷಿ ಆಗ್ತೈತೆ. 3-4 ದಿವಸದಿಂದನೂ ಹೊರಗೆ ಇದ್ದು ಸಾಕಾಗ್ಬಿಟ್ಟಿತ್ತು. ಮನೆಗೆಲ್ಲ ರೇಷನ್ನು ಸ್ವಲ್ಪ ಪಾತ್ರೆ ಸಾಮಾನುಗಳು ಎಲ್ಲ ತಗೊಂಬಂದ್ಬಿಡೋಣ. ಎಲ್ಲ ತಗೊಂಬಂದ್ರೆ ಅದ್ಲಾಗೆ ಹೆಂಗೋ ಮಾಡ್ಕೊಂಡು ಊಟ ಮಾಡೋಕ್ಕಾಗುತ್ತೆ. ಇನ್ನೇನು ನಾವೇನು ಟೆನ್ಷನ್ ತಗೊಳ್ಳೋ ಅಂಥ ಅವಶ್ಯಕತೆ ಇರಲ್ಲ. ಹೆಂಗೋ ಆತ ನಾವೆಲ್ಲ ಮನೆಗೆ ಏನು ತಗೊಂಬಂದ್ಬಿಟ್ರೆ ಬೇರೆ ಇನ್ನೇನು ಹೇಳಿ ಇಬ್ಬರು ಯಾವುದೋ ಒಂದು ಕೆಲಸ ನೋಡ್ಕೊಂಡು ಕೆಲ್ಸಕ್ಕೆ ಹೋಗ್ಬಿಟ್ರೆ ಮುಗೀತು. ಸರಿ ಆಯ್ತು. ಇಬ್ರು ಕೆಲ್ಸಕ್ಕೆ ಹೋಗೋಣ. ಈಗ ಇವತ್ತು ಹೋಗ್ಬಿಟ್ಟು ಮನೆಗೆಲ್ಲ ರೇಷನ್ನು ಪಾತ್ರೆಗಳು ಸಣ್ಣ ಸಣ್ಣವು ಒಂದು ಕುಕ್ಕರು ಜಾಸ್ತಿ ತಗೊಂಬೋದು ಬೇಡ. ಇವಾಗ ಏನು ಬೇಕು ಅದನ್ನು ತಗೊಂಬೋದು. ಆಮೇಲೆ ಹೋಗ್ತಾ ದುಡಿತಾ ಇರ್ತೀವಲ್ಲ, ಆಮೇಲೆ ಬೇಕಾಗಿರೋದೆಲ್ಲನ ತಗೊಬಿಡೋಣ. ಹೆಂಗತ್ತ ದೇವ್ರ ದಯದಿಂದನ ನಾವು ಬೇಗ ಮನೆಗೆ ಬಂದು ಬದಲಾಗೆ. ಈಗ ನೋಡು, ದೇವರು ಯಾವ ರೂಪದಲ್ಲಾದ್ರೂ ಸಹಾಯ ಮಾಡ್ತಾರೆ. ನೀನು ಅವತ್ತು ನಿನ್ನ ಫ್ರೆಂಡಿಗೆ ಸ್ವಲ್ಪ ಸಹಾಯ ಮಾಡಿದ್ಕೆ ಇವತ್ತು ಅವ್ರು ಹೆಂಗೋ ಯಾವ ಸಾಲನೋ ಬಾಲನೋ ಇಸ್ಕೊಂಡು ಕೊಟ್ರಲ್ಲ, ನಿಜವಾಗ್ಲೂ ತುಂಬ ಖುಷಿ ಆಗ್ತೈತಲ್ವ? ಏನೋ ಒಂಥರ ಇವಾಗ ಸಮಾಧಾನ ಆಗ್ತೈತೆ. ಬಿಳೇದೋ ಹೆಂಗೋ ನಮ್ಮ ಮನೆಗೆ ನಾವು ಬಂದ್ವಲ್ಲ ಅಷ್ಟೇ ಸಾಕು. ಇವಾಗ ಒಂಥರ ಖುಷಿ ಆಗ್ತೈತೆ. ಇನ್ನು ಬಿಡು, ಯಾರ್ದೇನು ಇನ್ಯಾರ ಬಗ್ಗೆನೂ ತಲೆ ಕೆಡಿಸ್ಕೋಬೇಡ. ಈ ಪಾಟೆ ನಾನೇ ನೀನು ಈಗ ನನ್ನ ಕಷ್ಟಕ್ಕೆ ಆಗ್ದಿಲ್ದಾರ್ನೆಲ್ಲ ನೆನಪಿಟ್ಕೊಂಡಿದ್ದೀನಿ. ಅವ್ರನ್ನೆಲ್ಲ ಒಂದಲ್ಲ ಒಂದಿನ ತಗೊಂತೀನಿ, ಚಾರ್ಜಿಗೆ ತಗೊಂತೀನಿ. ಇವಾಗ ಸದ್ಯಕ್ಕೆ ಇವಾಗ ಬಂದಿದ್ದೀವಲ್ಲ ಅದೇ ಖುಷಿ. ಮನಸ್ಸಿನಾಗ ಇಟ್ಕೊಂಡಿದ್ದೀನಿ, ನಾನು ಮನಸ್ಸಲ್ಲಿ ಇಟ್ಕೊಂಡಿದ್ದೀನಿ. ನಾನು ಮರೆಯಲ್ಲ. ನಾನು ಇನ್ನೆಷ್ಟು ವರ್ಷ ಆಗಲಿ ಮರೆಯಲ್ಲ. ಆತ ತಲೆ ಕೆಡಿಸ್ಕೋಬೇಡ, ಯಾರ ಬಗ್ಗೆನೂ ತಲೆ ಕೆಡಿಸ್ಕೋಬೇಡ. ನನಗೆ ಗೊತ್ತೈತೆ ಹೇಳಿ ಇನ್ಮೇಲೆ ಇರೋದು ಯಾರ ಮುಂದೆ ಹೆಂಗಿರ್ಬೇಕು ಅಂಬೋದು ನನಗೆ ಚೆನ್ನಾಗಿ ಗೊತ್ತೈತಿ. ನಾನು ಯಾವತ್ತೂ ನಾನು ನನಗಾಗ್ದಿಲ್ದವ್ರ ಮುಂದೆ ನಾನು ಹಂಗೆಲ್ಲ ಇರೋ ಅಂತ ಮನಸ್ಸಿನಾಗ ಎಷ್ಟೇ ನೋವಿರಲಿ ಆಗ್ದಿಲ್ದವ್ರ ಮುಂದೆ ನಾನು ಖುಷಿಯಾಗೇ ಇರ್ತೀನಿ. ಅವ್ರ ಮುಂದೆ ನಾನು ಚಲವಾಗಿ ಇದ್ದು ತೋರಿಸ್ತೀನಿ. ನನಗಂತೂ ಸಿಟ್ಟು ಮಾತ್ರ ನನ್ನ ಮನಸ್ಸಿನಾಗ ಇಟ್ಕೊಂಡಿದ್ದೀನಿ. ಆವಿನ ದ್ವೇಷ 12 ವರ್ಷ, ಈ ಮುತ್ತು ದೋಷ 100 ವರ್ಷ, ನನ್ನ ರೋಷ ದ್ವೇಷ ಎಲ್ಲನ 100 ವರ್ಷ. ಅದು ನೋಡು, ನನ್ನ ಮನಸ್ಸಲ್ಲಿ ಯಾವತ್ತೂ ಕಡಿಮೆ ಆಗೋದಿಲ್ಲ. ಮನಸ್ಸಿನಾಗೆಲ್ಲ ಲೀಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಲೀಸ್ಟ್ ಮಾಡಿ ಅವ್ರಿಗಿದ್ದಾವೆ ಮುಂದೆ. ಯಾತಮ್ಮ ಮಾತಾಡ್ತೀವಿ ಮುತ್ತಮ್ಮ, ಇನ್ಮೇಲೆ ನಾವು ಸುಮ್ಕಿರಮ್ಮ. ನಿನ್ನ ಪಾಡಿಗೆ ನೀನು ಹೆಂಗ ಮನೆ ಮಾಡ್ಕೊಂಡು ನಿನ್ನ ಪಾಡಿಗೆ ನೀವು ಇರ್ರಿ. ಅದನ್ನೇ ಹೇಳ್ತಾ ಇದ್ದೀನಿ ಭಾಗ್ಯಕಯ್ಯ, ಅದನ್ನೇ ಮಾತಾಡ್ತಾ ಇದ್ವಿ. ಬಿಡು, ಯಾರ ಬಗ್ಗೆನೂ ತಲೆ ಕೆಡಿಸ್ಕೋಬೇಡ ಅಂತಂದ್ರೆ, ಇಲ್ಲ ನಾನು ಅವ್ರನ್ನ ಲೀಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ, ಅವ್ರನ್ನ ಮಾತ್ರ ಮರೆಯಲ್ಲ ಅಂತ ಹೇಳ್ತಾ ಇದ್ದಾಳೆ. ಹೆಂಗೆ ಮರೀತಾರೆ ಭಾಗ್ಯ ಆಂಟಿ? ನನಗೆ ಮನೆ ಇಲ್ಲ, ಊಟಕ್ಕಿಲ್ಲ ಅಂತಂದ್ರೂ ನನಗೆ ಒಂದು ದಿವಸ ರಾಣಿ ಅಷ್ಟು ದೊಡ್ಡ ಮನೆ ಮಾಡವಳೆ. ಬಿಡು, ಹೋದ್ರು ಹೋಗ್ಲಿ. ಬೀದಿಲಿದ್ದೀರಲ್ಲ, ಅಲ್ಲಿ ಇಲ್ಲೂ ಮಲ್ಕೊಂತೀರಲ್ಲ, ಬರ್ರಿ ನಮ್ಮ ಮನೆಗೆ ಒಂದು ದಿವಸ ಇರ್ರಿ ಅಂತೇಳಿ ಅವ್ರ ಬಾಯಾಗ ಏನೋ ಜಗಳ ಆಡಿರ್ಬೋದು. ಮನೆ ಅಂದಮೇಲೆ ಒಂದೊಂದು ಮುನಸ್ತಾಪ ಅದೆಲ್ಲ ಬಂದಿರ್ಬೋದು. ಒಂದು ಸತಿ ಆದ್ರೂ ಬಂದು ಬಾ ಆದರೂ ಆಗಲಿ ಅಂತ ಯಾರು ನನ್ನ ಕಷ್ಟಕ್ಕಾಗಿಲ್ಲ, ನಾನು ಯಾರ ಕಷ್ಟಕ್ಕೂ ಆಗಲ್ಲ. ಮುಂದೆ ಅವ್ರಿಗೂ ನನ್ನಂಥ ಕಷ್ಟ ಬಂದೇ ಬರುತ್ತೆ. ನಾನು ಯಾರ ಕಷ್ಟಕ್ಕೂ ಆಗಲ್ಲ ಭಾಗ್ಯ ಆಂಟಿ. ನನಗೆ ಗೊತ್ತೈತೆ ಏನು ಮಾಡಬೇಕು ಅಂತ. ಸುಮ್ಮನಿರಮ್ಮತ್ತ, ಸುಮ್ಮನತ್ತ ಮನೆ ಮಾಡಿಕೊಂಡಿದ್ಯಾ? ಇನ್ನು ಕೆಲ್ಸಕ್ಕೆ ಹೋಗ್ಕೊಂಡು ನೀನು ನಿನ್ನ ಗಂಡ ನಿನ್ನ ಬುದ್ಧಿವಂತರಾಗಿ ದುಡಿಯೋದು ನೋಡ್ರಿ ಅಷ್ಟೇನಿ. ಇನ್ನೇನು ತಲೆ ಕೆಡಿಸ್ಕೋಬೇಡ್ರಿ ಬೇರೆದೆಲ್ಲ. ನೀನು ಅಮ್ಮಣಿ ಅಂಥದ್ದೆಲ್ಲ ತಲೆ ಕೆಡಿಸ್ಕೋಬಾರ್ದು ಕಣಮ್ಮ. ಇವಾಗ ಯಾರಿಗೂ ಆಗಲ್ಲ. ನಾವು ದುಡ್ದು ಇಕ್ಕೊಂಡು ನಾವು ನಮ್ಮ ಜೀವನ ನಾವು ಮಾಡ್ಬೇಕಷ್ಟೇ. ಯಾರು ಆಗಲ್ಲ. ತಂದೆ ತಾಯಿನೂ ನಮಗೊಂದು ವಿದ್ಯಾ ಬುದ್ಧಿ ಎಂಬತ್ತು ಕಲಿಸ್ತಾರೆ. ಆಮೇಲೆ ನಮ್ಮ ಜೀವನ ಅಂತ ಬಂದಾಗ ನಾವೇ ದುಡ್ಕೋಬೇಕು, ನಾವೇ ಶಾನಕ್ಕಿರ್ಬೇಕು, ನಾವು ತಂದೆ ತಾಯಿ ನೋಡ್ಕೋಬೇಕು. ನಮ್ಮನ್ನ ತಂದೆ ತಾಯಿ ನೋಡ್ಕೊಂಬ್ಲಿಲ್ಲ ಅಂತ ಸಿಟ್ಟು ಮಾಡ್ಕೊಂಬೋದು. ಹಂಗೆಲ್ಲ ಮಾಡಬಾರ್ದು ಕಣಮ್ಮ. ನಾವು ಅವ್ರನ್ನ ನೋಡ್ಕೋಬೇಕು, ಅವ್ರು ನಮ್ಮನ್ನು ನೋಡ್ಕೊಂತಾರೆ. ಅವ್ರಿಗಳಮ್ಮ ಏನೋ ಇಂಥ ದಾರಿಗೆ ಹೋಗು, ಇಲ್ಲಿ ಕಲ್ಲಿಲ್ಲ ಮುಳ್ಳಿಲ್ಲ, ಇಂಥ ದಾರಿಗೆ ಹೋದ್ರೆ ನೀನು ಚೆನ್ನಾಗಿ ಹೋಗ್ತೀಯ, ನೆಟ್ಟಿಗೆ ಹೋಗ್ತೀಯ ಅಂತೇಳಿ ದಾರಿ ತೋರಿಸ್ತಾರೆ ಅಷ್ಟೇ. ಆ ದಾರಿ ಹಿಡ್ಕೊಂಡು ನಾವು ಹೋಗೋದು ನೋಡ್ಬೇಕೆ ಹೊರ್ತು ನಮ್ಮನ್ನು ಕೈ ಹಿಡ್ಕೊಂಡು ಕರ್ಕೊಂಡು ಹೋಗಲಿಲ್ಲ ಅಂತ ಯಾವತ್ತೂ ಬೇಜಾರಾಗಬಾರ್ದು ತಂದೆ ತಾಯಿ ಮೇಲೆ. ಹಂಗೆಲ್ಲ ಮಾಡಬಾರ್ದು ಕಣಮ್ಮ. ಹೆಂಗ ಸುಮ್ಮನೆ ಇರೋದು ಕಲಿ, ಇನ್ನೇನು ಮಾಡೋಕ್ಕಾಗುತ್ತೆ. ಅದು ಬೇರೆ ಲೆಕ್ಕಾಚಾರ ಬಿಡು ಬಗೆಂಟಿ. ಇವ್ರಮ್ಮ ಏನಾಗಲಿ ಅಲ್ಲ, ನಮ್ಮಮ್ಮ ಏನೋ ಬಿಡು, ನಾನು ಹಿಂಗೆ ತಪ್ಪು ಮಾಡಿರೋದಕ್ಕೇನೋ ನನ್ನ ಮೇಲೆ ಬೇಜಾರು ಮಾಡ್ಕೊಂಡವ್ರೆ ಅನ್ನು. ಇವ್ರಮ್ಮ ನೋಡು, ನಮ್ಮ ಅತ್ತೆ ಮುಂದಾದ್ರೂ ನಾನೆಲ್ಲ ಮನಸ್ಸಿನಾಗ ಇಟ್ಕೊಂಡಿದ್ದೀನಿ ಯಾರ್ಯಾರು ಫಸ್ಟು ಯಾರ್ಯಾರು ಸೆಕೆಂಡು ಅಂತ. ಫಸ್ಟ್ ನಮ್ಮ ಅತ್ತೆ, ಆಮೇಲೆ ಆ ರಾಣಿ, ಆಮೇಲೆ ನಮ್ಮ ಅಮ್ಮಯ್ಯ, ಆಮೇಲೆ ಆ ಸ್ವಾತಿ, ಆಮೇಲೆ ನಮ್ಮ ಅಪ್ಪಯ್ಯ, ಆಮೇಲೆ ಆ ಜೀವನು. ಇಲ್ಲ ನನ್ನೆಲ್ಲ ಮರ್ತಿಲ್ಲ. ನಮ್ಮ ಅಜ್ಜಿ, ನಮ್ಮ ತಾತ, ನಮ್ಮ ದೊಡ್ಡಮ್ಮ ಫಸ್ಟ್ ಒಂದು ಧನು ಅವ್ರೆಲ್ಲ ಲಿಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ನನ್ನ ಮನಸ್ಸಲ್ಲಿ. ಅವ್ರಿಗೆ ಒಂದಲ್ಲ ಒಂದಿನ ದೇವ್ರು ನನ್ನ ಕಣ್ಣು ಮುಂದೆನೇ ತೋರಿಸ್ಲಿಲ್ಲ. ನನ್ನ ಹೆಸರು ಮುತ್ತು ಅಂತ ಕರಿಬೇಡ ಭಾಗ್ಯ ಆಂಟಿ. ನೀನು ನನ್ನ ಹೆಸರು ಮುತ್ತು ಅಂತ ಕರಿಬೇಡ. ನನಗೆಲ್ಲ ಮಾತಾಡಬಾರ್ದು ಹೇಳಪ್ಪ ನೀ ನನ್ನನ್ನು.
ಆಮೇಲೆ ಇಬ್ರು ಬುದ್ಧಿವಂತರ ಆಗ್ರಿ. ಈಗ ಮನೆಗೆಲ್ಲ ತಗೊಂಬಂದ್ರೆ ಅಲ್ಲೇ ರೇಷನ್ ಪಾಪ. ಏನು ತಗೊಂಬಂದಿಲ್ಲ, ಇವಾಗ ಹೋಗ್ತಾ ಇದೀವಿ. ಇಬ್ರು ಹೋಗಿ ತಗೊಂಬರ. ನಮ್ಮ 10,000 ಅಡ್ವಾನ್ಸ್ ಕೊಟ್ವಿ. 500 ರೂಪಾಯಿ 1,000 ರೂಪಾಯಿ ಕೊಡ್ರಿ ಅಂದ್ರೆ ಬಾಡಿಗೆನ. ಅದಕ್ಕೆ ನಮ್ಗೆ ಅಷ್ಟೊಂದು ಕೊಡೋಕ್ಕಾಗಲ್ಲ ಅಂದಿದ್ದಕ್ಕೆ ಒಂದು 700-800 ಕೊಡ್ತೀವಿ ಅಂದ್ವಿ. 500 ಕೊಡ್ತೀವಿ ಅಂದ್ವಿ. ಫಸ್ಟು ಒಪ್ಕೊಂಬ್ಲಿಲ್ಲ. ಅದಕ್ಕೆ 800 ರೂಪಾಯಿ ಬಾಡಿಗೆ. ಇದಕ್ಕೆ ಹಳೆ ಮನೆ ನೋಡಿ ಎಲ್ಲ ಬಿದ್ದೋಗೈತೆ, ಗಾಡ ಎಲ್ಲ ಬಿದ್ದೋಗೈತೆ ಅಂತ. ಅದಕ್ಕೆ 800 ರೂಪಾಯಿ ಕೊಡಬೇಕು. ಏನು ಮಾಡೋಕ್ಕಾಗಲ್ಲ ಪಾಪ, ಅದೇ ಸಿಗಲ್ಲ ಅಂದಮೇಲೆ ಹಂಗಿರ್ಬೇಕು. ಇನ್ನೇನು ಮಾಡೋಕ್ಕಾಗ. ಒಟ್ಟು ಕಟ್ ಮಾಡ್ಕೊಂಡು ಇರ್ರಿ. ಒಟ್ಟು ಮಣ್ಣು ಪಣ್ಣು ಎಲ್ಲ ಗುಡಿಸಿ ಹಾಕಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಇರ್ರಿ. ನಾನೆಲ್ಲ ನೀಟಾಗಿ ಇಟ್ಕೊಂತೀನಿ ಬಿಡು. ಹಳೆ ಮನೆ ಆದರೂ ಪರವಾಗಿಲ್ಲ, ನಮಗೂ ಒಂದು ಹೊಸ ಮನೆ ಕಟ್ಟ ಅಂತ ಟೈಮ್ ಬರುತ್ತೆ. ಮಾಡ್ತೀವಿ ನಾನು ನನ್ನ ಗಂಡ. ಅವಾಗ ನಮ್ಗೆ ಆಗ್ದಿಲ್ದವರೆಲ್ಲ ಅವಾಗ ನೋಡಬೇಕು. ಅವಾಗ ನೋಡಿ ಮಾತಾಡ್ಬೇಕು, ಇವಾಗಲ್ಲ. ಇಷ್ಟೊತ್ತಿನ ತನಕ ಎಲ್ಲ ನೀಟ್ ಮಾಡ್ಕೊಂಡ್ವಿ. ಎಲ್ಲ ಕಸ ಹೊಡೆದು ಎಲ್ಲ ಮಣ್ಣೆಲ್ಲ ಬಿದ್ದುಬಿಟ್ಟಿತ್ತು ಆ ಕಡೆ ಎಲ್ಲ ತೆಗ್ದಾಕಿವಿ. ಹೆಂಗೋ ಯಾವುದೋ ನಮ್ಮ ಮನೆ ಅಮ್ಮಂಗೆ ಐತಲ್ಲ, ಅದೇ ಒಂದು ಸ್ವಲ್ಪ ಈಗ ಚೆನ್ನಾಗೈತೆ. ಏನು ಗೋಡೆ ಸ್ವಲ್ಪ ಇದು ಬಿದ್ದೈತೆ ಅಷ್ಟೇ. ಗಟ್ಟಿ ಐತೆ ಗೋಡೆ ಎಲ್ಲ, ಹಳೆ ಗೋಡೆ ಎಲ್ಲ ಚೆನ್ನಾಗೈತೆ, ಏನು ಸೋರಲ್ಲ ಅಂತ ಹೇಳವ್ರೆ. ನೋಡೋಣ ಅದೆಲ್ಲ. ಸ್ವಲ್ಪ ಇದನ್ನೇ ಎಲ್ಲನ ಕ್ಲೀನ್ ಮಾಡಿಸಿ ರಿಪೇರಿ ಮಾಡ್ಕೊಂಡು ಹೆಂಗೋ ಸ್ವಲ್ಪ ದಿನ ಕತೆ ಹಾಕ್ಬೇಕಲ್ಲ ಭಾಗ್ಯಕ್ಕಯ್ಯ. ಹೆಂಗ ಕತೆ ಹಾಕ್ಬೇಕಪ್ಪ. ಇನ್ನೇನು ಮಾಡೋಕ್ಕಾಗುತ್ತೆ, ಒಂದು 2 ದಿನ ಕತೆ ಹಾಕ್ಬೇಕು. ನೀ ಎಲ್ಗ ಹೋಗ್ತೀರೇನೋ ಹೋಗ್ರಿ. ನಾವಿವಾಗ ಹೋಗ್ತೀವಿ, ಎಲ್ಲ ತಗೊಂಬರೋಣ. ಮನೆ ರೇಷನ್ನು ಸಣ್ಣ ಪುಟ್ಟ ಪಾತ್ರೆಗಳು ಅವು ಎಲ್ಲ ಏನೂ ಇಲ್ಲ. ಹೋಟ್ಲಿಗೆ ಸಾಂಬಾರು ತಂದಿದ್ವಿ. ಇಲ್ಲೊಂದು ಪಾತ್ರೆ ಇತ್ತು ಇವ್ರದ್ದೇನೆ. ಅದ್ರಾಗೆ ಒಂದಿಷ್ಟು ಅನ್ನ ಮಾಡಿದ್ಲು. 1 kg ಅಕ್ಕಿ ತಂದು ಅನ್ನ ಮಾಡಿ ಸಾಂಬಾರು ತಗೊಂಬಂದು ಹೋಟ್ಲಾಗೆ ಒಂದು 20-30 ರೂಪಾಯಿ ಸಾಂಬಾರು ತಗೊಂಬಂದು ಊಟ ಮಾಡಿ ಇನ್ನೇನು ಮಾಡೋಕ್ಕಾಗಲ್ಲ ಅಂತ. ಇವಾಗ ಏನೇನು ಆತು ಇಲ್ವಲ್ಲ, ಅದಕ್ಕೆಲ್ಲ ತಗೊಂಬರೋಣ. ಅಷ್ಟೊತ್ತಿಗೆ ಹಂಗೆ ಒಲೆಯಾಗೆ ಮಾಡ್ತಾಳೆ ಇವಾಗೆಲ್ಲ. ಸೌದೆ ಅದು ತಗೊಂಬಂದು ಒಲೆಯಾಗೆ ಮಾಡಿ ಹಂಗೆ ಆಮೇಲೆ ಹೋಗ್ತಾ ಮಾಡ್ಕೊಂತೀವಿ ಕೆಲ್ಸಕ್ಕೆ ಹೋಗ್ತಾ. ತರದೇನು ದೊಡ್ಡದೇಳಪ್ಪ. ದುಡ್ಡಿದ್ರೆ ಪಾತ್ರ ಸಾಮಾನುಗಳು ಏನು ಮಸ್ತಾಗಿ ಅಂಗಡಿಗಳೇನು ಪಾತ್ರ ಸಾಮಾನು ಅಂಗಡಿಗಳು ಮಸ್ತಾಗಿರ್ತವೆ. ಪಾತ್ರ ಸಾಮಾನು ಮನೆಗೆ ತಮ್ಮದು ದೊಡ್ಡದಲ್ಲಪ್ಪ. ದುಡ್ಡು ಇರ್ಬೇಕು ಮೇಯ್ನು. ದುಡ್ಡಿನ ಮುಂದೆ ಯಾವುದೂ ಅಲ್ಲ. ದುಡ್ಡಿದ್ರೆ ಏನು ಬೇಕಾದ್ರೂ ತಗೋಬೋದು. ದುಡ್ಡು ಇರ್ಬೇಕಣ್ಣ ಆಂಟಿ. ದುಡ್ಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು. ಮೇಯ್ನ್ ದುಡ್ಡೇ ಇರೋದು. ಯಪ್ಪ ಆಯ್ತು, ಹೋಗ್ತೀನಿ. ಹೇಳು ಭಾಗ್ಯಂಟಿ, ಯಾರನ್ನ ಸಿಕ್ಕಿದ್ರೆ ಮನೆ ಮಾಡ್ಕೊಂಡವಳೆ ಮುತ್ತು ಅಂತೇಳಿ. ನಮ್ಮ ಅಮ್ಮ ಇಂತಕ್ಕೇನ ಹೋದ್ರಿ ಹೇಳು. ನಿಮ್ಮ ಮನೆ ಏನು ಅವಳೇನು ಬಗಸ್ಕೊಂಡಿಲ್ಲ, ಮನೆ ಮಾಡ್ಕೊಂಡವಳೆ ಅಂತ ಹೇಳು. ಮನೆ ಮಾಡ್ಕೊಂಡವಳೆ, ಒಂದು ಹಳೆ ಮನೆ ಅಂತದು ಸಿಕ್ಕೈತೆ. ಮಾಡ್ಕೊಂಡವಳೆ ಹಳೆ ಮನೆನೇ ಆಗಲಿ, ಅವಳಿಗೆ ಅರಮನೆ ಅದು ಅಂತ ಅನ್ನು. ಅಷ್ಟೇ, ಅದನ್ನು ಆಡ್ಕೊಂತಾರೆ. ಬಿಡು, ಅದೇನು ಹಳೆ ಮನೆ ಅಂತ ಆಡ್ಕೊಂತಾರೆ. ಆಡ್ಕೊಂಬ್ಲೇಳು. ಹಳೆ ಮನೆನೇ ನನಗೆ ಅರಮನೆ ಇವತ್ತು. ನೀರು ಹತ್ಲಾಗೆ ಇಲ್ಲ, ಈ ಆಂಟಿ ಹೋಗುತ್ತೆ, ಹೇಳುತ್ತೆ. ಹೇಳಿ ಅಂತಲೇ ಹೇಳಿದ್ದು. ಹೇಳಿ ಸುಮ್ಮನಿರು. ಹೇಳಿದ್ರೆ ಮತ್ತೆ ಇವಾಗ ನಾವು ಇಲ್ಲಿ ಬಂದಿರೋದಕ್ಕೂ ಆಡ್ಕೊಂತಾರೆ ಹಳೆ ಮನೆ ಅಂತ. ಆಡ್ಕೊಂಬ್ಲೇ ಬಿಡು. ನಾವು ತಲೆ ಕೆಡ್ಸ್ಕೊಂಬಕ್ಕೆ ಹೋಗಲ್ಲ. ಹಂಗ ನೋಡಿ, ಹೋಗೋಣ. ಹೋಗಿ ಸ್ವಲ್ಪ ರೇಷನ್ನು ಅದು ಎಲ್ಲ ತಗೊಂಡು ಬರೋಣ. ಸರಿ ಆಯಿತು ಬಾ. ಅದ್ರಾಗ ರಾಣಿ ಹೆಂಗೆ ಮಾಡ್ಕೊಂಬಕ್ಕಾಗಲ್ಲ ಅಂತಾರೆ. ನಾನು ಅವಳಿಗಿನ್ನ ಹೆಚ್ಚಾಗಿ ಮಾಡ್ಕೊಂತೀನಿ ಪಾತ್ರ ಸಾಮಾನುಗಳೆಲ್ಲ ಹೋಗ್ತಾ. ಅವಳು ಒಂದೇ ಸತಿ ತಂದ್ಲು, ನಾನು ಮೆಲ್ಲಕ್ಕೆ ತಗೊಂತೀನಿ. ಅವಳಿಗಿನ್ನ ಜಾಸ್ತಿನೇ ಮಾಡ್ಕೊಂತೀನಿ ಪಾತ್ರ ಸಾಮಾನೆಲ್ಲ. ಸರಿ ಆಯಿತು ಬಾ. ಇವಾಗ ನಾವು ಒಂದಲ್ಲ ಒಂದಿನೊಂದು ದಾರಿಗೆ ಬರ್ತೀವಿ. ಆಮೇಲೆ ಮಾತಾಡೋದು ನಾನು. ಇವಾಗ ನೋಡು, ನಾವು ಎಷ್ಟು ದಿನ ಮನೆ ಇಲ್ಲ ಅಂತ ಬೇಜಾರು ಮಾಡ್ಕೊಂತಿದ್ವಿ 4-5 ದಿನ. ಇವಾಗ ಹೆಂಗೋ ಮನೆ ಸಿಕ್ತು, ಹೆಂಗೋ ನೆಮ್ಮದಿಯಾಗಿದ್ದೀವಿ ಅಷ್ಟೇ. ಯಾವುದೋ ಮನೆ ಮಾಡಿದಾರ ಕಣೆ ರಾಣಿ. ಅಲ್ಲಿ ಅದಲ್ಲಿ ಇರ್ತಿದ್ರಲ್ಲ, ಆ ಮನೆನೇ ಮಾಡವ್ರೆ ಅನ್ಸುತ್ತೆ. ಎಲ್ಲ ಬೆಳಗ್ಗೆಯಿಂದ ಕ್ಲೀನ್ ಮಾಡ್ತಿದ್ರು. ಮಾಡ್ಕೊಂಬ್ಲಿ ಬಿಡ್ರಿ ಅತ್ಲಾಗೆ. ಅವ್ರ ಸುದ್ದಿನೇ ಬೇಡ. ನಮ್ಮ ಪಾಡಿಗೆ ನಾವು ಇದ್ಬಿಟ್ರೆ ಯಾವುದೂ ಇರಲ್ಲಪ್ಪ. ಏನಾದ ಮಾಡ್ಕೊಂಬ್ಲೇಳು. ಸವಾಸನೇ ಬೇಡ. ಅಮ್ಮಯ್ಯ ತುಂಬ ಸುಸ್ತು ಅಂತೈತಮ್ಮ. ಆಸ್ಪತ್ರೆಗೆ ಕರ್ಕೊಂಡೋಗಿ ಬಂದೆ. ಅವಂಗಂದ್ರೂ ಸಖತ್ತು ಸುಸ್ತಾಗ್ತೈತೆ ಅಂತೈತೆ. ಏನು ಮಾಡೋದಪ್ಪ, ಅದು ಏನಾಗೈತೋ ಏನೋ. ಇನ್ನೊಂದ್ಸತಿ ಕರ್ಕೊಂಡೋಗ್ರಿ. ಕರ್ಕೊಂಡೋಗಿ ಇವಾಗ ಇನ್ನೊಂದ್ಸತಿ ಕರ್ಕೊಂಡೋಗಿ ತೋರಿಸ್ಕೊಂಡು ಬಾಟ್ಲು ಏನಾದರೂ ಹಾಕ್ಸ್ಕೊಂಬರ್ರಿನೇ ಮಾಡೋದು. ಯಪ್ಪ ಮನೆ ಮಾಡಿಬಿಟ್ಟವಳೆ. ಇನ್ಮೇಲೆ ಹಿಡಿಯೋಕ್ಕಾಗಲ್ಲ ರಾಣಿ. ಅಪ್ಪನು ಅದನ್ನೇ ಹೇಳ್ತಿತ್ತು. ಮನೆ ಮಾಡೋದವಳೆ, ಇನ್ನು ಹಿಡಿಯೋಕ್ಕಾಗಲ್ಲ. ಯಾರೋ ದುಡ್ಡು ಕೊಟ್ಟಿರ್ಬೇಕು, ಒಂದು 20,000 ಕೈ ಸಿಕ್ಕಿರ್ಬೇಕು. ಅದಕ್ಕೆ ಏನು ಹಿಡಿಯೋಕ್ಕಾಗ್ತಾ ಇಲ್ಲ. ಅಯ್ಯೋ, ಸ್ವಲ್ಪ ದಿನ ತಗ. ಕೊಟ್ಟಿರೋದೇನು ವಾಪಸ್ ಕೊಡೋದೇನು ತಪ್ಪುತ್ತಾ ವಿನು? ದುಡಿಬೇಕು ಯಾರೇ ಆಗಲಿ. ದುಡಿದ್ರೇನೆ ಯಾವ ಕೆಲಸ ಮಾಡೋಕ್ಕೂ ಆಗೋದು. ದುಡಿಲಿಲ್ಲ ಅಂದರೆ ಆಗಲ್ಲ. ಮತ್ತೆ ದುಡಿಲಿಲ್ಲ ಅಂತಂದ್ರೆ ವಿನು ಏನು ಮಾಡೋಕ್ಕೂ ಆಗಲ್ಲ. ಏನು ಮಾಡೋದತ್ತ. ಅವ್ರ ಬಗ್ಗೆನೇ ಬೇಡ ಬಿಡತ್ತ. ಅವ್ರ ಬಗ್ಗೆ ತಲೆನೇ ಕೆಡಿಸ್ಕೊಂಬದ್ ಬೇಡ ನಾವು. ಅಷ್ಟೇ, ಸುಮ್ಮನಿರೋದು ಕಲೀರಿ. ಅಲ್ಲ, ನಿಮ್ಮ ಅಮ್ಮಗೆ ಏನೋ ಹುಷಾರಿಲ್ಲ ಅಂತಿತ್ತು. ಹುಷಾರಾಯ್ತಾ? ನಾನು ಗೊಜ್ಜುನು ಮುದ್ದೆ ಮಾಡಿ ಕಳಿಸಿದ್ದೆ. ಊಟ ಮಾಡೈತೆ. ಆಸ್ಪತ್ರೆಗೆ ತೋರಿಸಿವ್ರೆ. ಇನ್ನು ಸುಸ್ತು ಅಂತೈತತ್ತೆ. ಅದಕ್ಕೆ ಇವತ್ತೊಂದ್ಸತಿ ನೆನ್ನೆ ಕರ್ಕೊಂಡು ಹೋಗಿದ್ರು. ಅದಕ್ಕೆ ಇವತ್ತೊಂದ್ಸತಿ ಕರ್ಕೊಂಡೋಗಿ ತೋರಿಸ್ಕೊಂಬರಪ್ಪ, ಬಾಟ್ಲು ಹಾಕ್ಸು ಅಂತ ಹೇಳ್ತಾ ಇದ್ದೀನಿ. ಇನ್ನೇ ಮಾಡೋಕ್ಕಾಗುತ್ತೆ? ನಾವೇ ನೋಡ್ಕೋಬೇಕಲ್ಲ. ಕಷ್ಟ ಅಂತಂದರೆ ಕಷ್ಟ ಅಂದ್ರೆ ನಾವೇ ನೋಡ್ಬೇಕಾಗುತ್ತೆ. ಬೇರೆ ಇನ್ಯಾರು ನೋಡ್ತಾರೆ ಹೇಳು? ಯಾರು ನೋಡಲ್ಲ. ಆಗಾರೆ ಆಗೋದು. ಅಯ್ಯಮ್ಮಗೆ ಗೊತ್ತಾಗಬೇಕು. ಆಗಾರೆ ಆಗೋದು ನಮ್ಮ ಕಷ್ಟಕ್ಕೆ. ಆಗ್ಲಿಲ್ದಾರೆಲ್ಲ ಯಾರೂ ಆಗಲ್ಲ ಅಂತ ಅಯ್ಯಮ್ಮನಿಗೆ ಗೊತ್ತಾಗುತ್ತಾಗ. ಅಯ್ಯೋ, ಮುತ್ತು ಮನೆ ಮಾಡಿಬಿಟ್ಟವಳೆ. ಇನ್ನು ಹಿಡಿಯೋಕ್ಕಂತೂ ಆಗಲ್ಲ ಅವಳನ್ನ. ಇವಾಗ ಮನೆ ಮಾಡಿಕೊಂಡು ಯಪ್ಪ ನೋಡಬೇಕು. ಇನ್ನು
ಅವಳಿಗೆ ಮನೆ ಇಲ್ದಿದ್ಕೆ ಒಂಥರ ಹೆಂಗೋ ಹಂಗಿದ್ಲು. ಇವಾಗ ಮನೆ ಮಾಡಿದಾಳಂದ್ರೆ ಅವಳನ್ನೆಲ್ಲಾದ್ರೂ ಹಿಡಿಯೋಕ್ಕಾಗುತ್ತಾ ಹೇಳಿ? ಹಿಡಿಯೋಕ್ಕಂತೂ ಸಾಧ್ಯನೇ ಇಲ್ಲ. ನೋಡ್ತಾ ಇರಿ, ನೆನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.